ನಮಸ್ಕಾರ ಎಲ್ಲರಿಗೂ. ಯಾರಾದರೂ ನಮ್ಮ ಚಾನೆಲ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಥೆ ಶುರು ಮಾಡೋಣ. ರಾಧಾಲು ಚಂಚಲ ಪಕ್ಷಿಯನ್ನು ತೆಗೆದುಕೊಂಡು ಮನೆಗೆ ಹೊರಡುತ್ತಾಳೆ. ದಾರಿಯಲ್ಲಿ ಚಂಚಲ ಮಾತನಾಡುತ್ತದೆ. ರಾಧಾ, ಸಾಧು ತ್ರಿಲೋಕನಾಥರು ಹೇಳಿದ ಮಾತನ್ನು ಚೆನ್ನಾಗಿ ನೆನಪಿನಲ್ಲಿಡು. ನಾನು ಮಾಂತ್ರಿಕ ಹಕ್ಕಿ ಎಂಬ ವಿಷಯ ಊರಿನಲ್ಲಿ ಯಾರಿಗೂ ಗೊತ್ತಾಗಬಾರದು, ಆಯ್ತಾ? ಸರಿ ಗೆಳೆಯ, ನಾನು ಮಾತು ಕೊಡ್ತೇನೆ. ಈ ಸತ್ಯವನ್ನು ನಾನು ಯಾರಿಗೂ ಎಂದಿಗೂ ಹೇಳುವುದಿಲ್ಲ. ರಾಧಾಲು ಮನೆಗೆ ತಲುಪ್ತಾರೆ. ಮನೆಯಲ್ಲಿ ತಾಯಿ ಕಾಯುತ್ತಿರ್ತಾಳೆ. ಅಲ್ಲಮ್ಮ, ಈ ಪಕ್ಷಿಯನ್ನ ಎಲ್ಲಿಂದ ತಂದೆ ನೀನು? ಅಮ್ಮ, ಈ ಚಂಚಲ ಪಕ್ಷಿ ಇನ್ಮುಂದೆ ನಮ್ಮ ಜೊತೆ ಇರುತ್ತದೆ. ನೋಡಮ್ಮ, ಎಷ್ಟು ಮುದ್ದಾಗಿ ಇದೆ. ನನಗೆ ಇದನ್ನು ಬಿಟ್ಟು ಹೋಗೋಕೆ ಮನಸ್ಸೇ ಆಗ್ತಿಲ್ಲ. ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಮ್ಮ, ನೀನು ಬೇಡ ಅಂತ ಹೇಳ್ಬೇಡ. ಈ ಪಕ್ಷಿಯನ್ನು ಮನೆಗೆ ಯಾಕೆ ತಂದೆ ಮಗಳೇ? ಈಗಾಗ್ಲೇ ನಮಗೆ ತಿನ್ನಲು ಗತಿ ಇಲ್ಲ. ಒಂದು ಹೊತ್ತಿನ ರೊಟ್ಟಿಗೂ ಕಷ್ಟಪಡುತ್ತಿದ್ದೇವೆ. ಇಂಥದ್ರಲ್ಲಿ ನೀನು ಈ ಪಕ್ಷಿಯನ್ನು ತಂದಿದ್ದೀಯಲ್ಲ, ನಮಗೆ ಎಷ್ಟು ಕಷ್ಟ ಇದೆ ಗೊತ್ತಲ್ಲ ಮಗಳೇ. ಆದರೂ ನೀನು ಇದನ್ನು ನೋಡಿ ಕರುಣೆ ಬಂದು ಮನೆಗೆ ತಂದಿರೋದು ಕಾಣುತ್ತಿದೆ. ಯಾಕಮ್ಮ ಹಾಗೆ ಮಾತ್ನಾಡ್ತೀಯಾ? ಈ ಪುಟಾಣಿ ಪಕ್ಷಿ ಎಷ್ಟು ತಾನೇ ತಿಂದೀತು. ಇನ್ನು ಊಟದ ವಿಷಯಕ್ಕೆ ಬಂದರೆ, ನಾವು ಏನನ್ನು ತಿನ್ನುತ್ತೇವೋ ಅದನ್ನೇ ಇದಕ್ಕೂ ತಿನ್ನಿಸೋಣ. ಅಷ್ಟರಲ್ಲೇ ಹೊರಗಿನಿಂದ ನೆರೆಹೊರೆಯವರಾದ ಮಂಜುಳಾ ಎಂಬುವವರ ಧ್ವನಿ ಕೇಳಿಸುತ್ತದೆ. ಅಲ್ಲ ರಾಧಾ, ಎಷ್ಟು ಬಾರಿ ಕರೆದ್ರೂ ಈಗ ತಾನೇ ಹೊರಗ್ ಬರ್ತೀಯಲ್ಲ, ಸ್ವಲ್ಪ ಬೇಗ ಬರ್ಬಾರ್ದೆ? ಅರೆ ಮಂಜುಳಾ ಅಕ್ಕ, ನೀವಾ ಇಲ್ಲಿ? ನಾನು ದೂರದಿಂದಲೇ ನೋಡ್ತಾ ಇದ್ದೆ, ಆದ್ರೆ ನಿಜವಾಗಿಯೂ ನೀವೇನಾ ಅಂತ ಗೊತ್ತಾಗ್ಲೇ ಇಲ್ಲ. ಹೇಳಿ ಅಕ್ಕ, ಬಂದ ವಿಷಯ ಏನು? ಹೌದು ರಾಧಾ, ಇವತ್ತು ನನ್ನ ಮಗಳ ಹುಟ್ಟುಹಬ್ಬ ಇತ್ತು. ಅದಕ್ಕೆ ಮನೆಯಲ್ಲೇ ಸ್ವಲ್ಪ ವಿಶೇಷವಾಗಿ ಅಡುಗೆ ಮಾಡಿಸಿದ್ದೆವು. ಆದರೆ ಊಹಿಸಿದಕ್ಕಿಂತ ತುಂಬ ಊಟ ಉಳಿದು ಬಿಟ್ಟಿತ್ತು. ಹಾಗಾಗಿ ಹೀಗೆ ಹಾಳಾಗೋದಕ್ಕಿಂತ ಹಳ್ಳಿಯೋಡ್ ಜೊತೆ ಹಂಚಿಕೊಂಡ್ರೆ ಒಳ್ಳೇದು ಅನ್ನಿಸ್ತು. ಅದಕ್ಕೆ ಮನೆಗೆ ಹೋಗಿ ಎಲ್ರಿಗೂ ಕೊಡ್ತಾ ಇದ್ದೇನೆ. ನಿನಗೂ ಕೊಡಬೇಕು ಅಂತ ವಿಶೇಷವಾಗಿ ಇಲ್ಲಿಗೆ ಬಂದೆ. ತಗೋ ಮಗಳೇ. ತುಂಬಾ ಧನ್ಯವಾದಗಳು ಅಕ್ಕ. ಅಯ್ಯೋ ರಾಧಾ, ಇದರಲ್ಲಿ ಧನ್ಯವಾದ ಹೇಳೋದೇನಿದೆ ಮಗಳೇ? ಹೇಗಿದ್ರೂ ಈ ಊಟ ಹಾಳಾಗಿ ಹೋಗ್ತಿತ್ತು. ಅದಕ್ಕಿಂತ ಯಾರಾದರೂ ಹೊಟ್ಟೆ ತುಂಬಿಸ್ಕೊಂಡ್ರೆ ಅದೇ ನನಗೆ ಸಂತೋಷ. ನೀನ್ ಹೀಗೆ ನಗು ಮುಖದಿಂದ ತಿನ್ನೋದನ್ನ ನೋಡಿದ್ರೆ ಸಾಕು, ಮನಸ್ಸಿಗೆ ತುಂಬಾ ಖುಷಿಯಾಗ್ತದೆ. ಹೀಗೆ ಹೇಳಿ ಮಂಜುಳಾ ಸಣ್ಣ ನಗುವೊಂದನ್ನು ಬಿಟ್ಟು ಅವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಅಲ್ಲಿಂದ ನಿಧಾನವಾಗಿ ಹೊರಟು ಹೋಗುತ್ತಾಳೆ. ರಾಧಾ ಹೊರಗಿನಿಂದ ತಂದಿದ್ದ ಊಟವನ್ನು ಸಂತೋಷದಿಂದ ತನ್ನ ತಾಯಿಯ ಮುಂದೆ ತಂದು ತೋರಿಸುತ್ತಾಳೆ. ಹಾಗೂ ಖುಷಿಯಿಂದ ಹೀಗೆ ಹೇಳುತ್ತಾಳೆ, ಅಮ್ಮ, ಇದು ತುಂಬಾ ರುಚಿಕರವಾದ ಅಡುಗೆಯಾಗಿದೆ. ಇಷ್ಟು ದಿನಗಳ ನಂತರ ಇಂಥ ಒಳ್ಳೆಯ ಊಟ ಸಿಕ್ಕಿದೆ ಅನಿಸುತ್ತಿದೆ. ನೋಡಿದ್ಯಾ ಅಮ್ಮ, ನಾನು ಹೇಳಿರ್ಲಿಲ್ಲವೇ, ಯಾರ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದು ಅವರಿಗೆ ಸಿಕ್ಕೇ ಸಿಗುತ್ತದೆ ಎಂದು. ನೀನು ಸುಮ್ಮನೆ ಚಿಂತಿಸುತ್ತಾ ಮನಸ್ಸು ಬೇಸರ ಮಾಡಿಕೊಂಡಿದ್ದೆ. ಆದರೆ ನೋಡು, ದೇವರು ನಮ್ಮನ್ನು ಮರೆತಿಲ್ಲ. ಈ ಖಾದ್ಯಗಳೇ ತಾವಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬಂದಿವೆ ಅನ್ನಿಸುತ್ತದೆ. ಬಹಳ ದಿನಗಳ ನಂತರ ರಾಧಾ ಮತ್ತು ಅವಳ ತಾಯಿ ಇಬ್ಬರು ನೆಮ್ಮದಿಯಾಗಿ ಕೂತು ಸಂತೋಷದಿಂದ ಊಟ ಮಾಡುತ್ತಾರೆ. ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸಗಳನ್ನು ಮುಗಿಸಿಕೊಂಡ ರಾಧಾ ತಾಜಾ ಹಣ್ಣುಗಳನ್ನು ಚೆನ್ನಾಗಿ ಬುಟ್ಟಿಯಲ್ಲಿ ಜೋಡಿಸಿಕೊಂಡು ಮಾರುಕಟ್ಟೆಗೆ ಮಾರಲು ಹೊರಟಳು. ಹಣ್ಣುಗೊಳ್ಳಿ, ತಾಜಾ ತಾಜಾ ಕಾಡಿನ ಹಣ್ಣುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಅಮ್ಮ, ಬನ್ನಿ ಅಣ್ಣ. ರಾಧಾ, ನೇರಳೆ ಹಣ್ಣುಗಳು ತುಂಬಾ ಚೆನ್ನಾಗಿ ಕಾಣುತ್ತಿವೆ. ಏನು ಬೆಲೆ ಅಮ್ಮ? ನೋಡಲು ತುಂಬಾ ತಾಜಾ ಮತ್ತು ರುಚಿಯಾಗಿವೆ. ಅಣ್ಣ, ನೇರಳೆ ಹಣ್ಣು ಕೆಜಿಗೆ 50 ರೂಪಾಯಿ ಮಾತ್ರ. ತಾಜಾ ಮತ್ತು ಸಿಹಿಯಾಗಿವೆ. ನಿಮ್ಗೆ ಖಂಡಿತ ಇಷ್ಟವಾಗುತ್ತವೆ. ಸರಿ, ನನಗೆ 4 ಕಿಲೋಗ್ರಾಂ ನೇರಳೆ ಹಣ್ಣು ಕೊಡು. ಮನೆಯವರಿಗೂ ತುಂಬಾ ಇಷ್ಟ, ಅದಕ್ಕಾಗಿ ಹೆಚ್ಚು ತೆಗೆದುಕೊಳ್ಳುತ್ತಿದ್ದೇನೆ. ಆ ಗ್ರಾಹಕನು ಯಾವುದೇ ಚೌಕಾಸಿ ಮಾಡದೆ ಹಣ್ಣುಗಳನ್ನು ಕೊಂಡು ಹಣ ನೀಡಿ ಹೋಗುತ್ತಾನೆ. ನೋಡುತ್ತಿದ್ದಂತೆ ರಾಧಾಳ ಎಲ್ಲ ಹಣ್ಣುಗಳು ಮಾರಾಟವಾಗುತ್ತವೆ. ರಾಧಾ ಖುಷಿಯಿಂದ
ಅಬ್ಬಾ, ಇವತ್ತು ನನ್ನ ಎಲ್ಲ ಹಣ್ಣುಗಳು ಒಳ್ಳೆಯ ಬೆಲೆಗೆ ಮಾರಾಟವಾದವು. ಈಗ ನಾನು ಈ ಹಣದಿಂದ ಅಮ್ಮನಿಗೆ ಒಳ್ಳೆಯ ಬಟ್ಟೆ ಮತ್ತು ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಹೋಗುತ್ತೇನೆ. ರಾಧಾಳು ಮನೆಗೆ ಸಾಮಗ್ರಿಗಳನ್ನು ತರುತ್ತಾರೆ. ಮಗಳೇ, ಇವೆಲ್ಲ ಏನಮ್ಮ? ಅಮ್ಮ, ಇವತ್ತು ನನ್ನ ಗಳಿಕೆ ತುಂಬಾ ಚೆನ್ನಾಗಿತ್ತು. ಅದಕ್ಕಾಗಿ ನಿನಗಾಗಿ ಹೊಸ ಬಟ್ಟೆ ಮತ್ತು ಈ ರುಚಿಯಾದ ತಿಂಡಿಗಳನ್ನು ತಂದಿದ್ದೇನೆ. ಇವುಗಳನ್ನು ನೋಡಿ ನಿನಗೆ ಖುಷಿಯಾಗುತ್ತದೆ ಎಂದುಕೊಂಡೆ. ಯೋ ಮಗಳೇ, ಇವೆಲ್ಲ ಏನಮ್ಮ? ನನಗೋಸ್ಕರ ಇಷ್ಟು ಕಷ್ಟಪಟ್ಟು ಹೊಸ ಬಟ್ಟೆ ಮತ್ತು ತಿಂಡಿಗಳನ್ನು ತಂದಿದ್ದೀಯಾ? ನಿನ್ನ ಪ್ರೀತಿ ಮತ್ತು ಕಾಳಜಿಯೇ ನನಗೆ ದೊಡ್ಡ ಉಡುಗೊರೆ. ಹೀಗೆ ದಿನಗಳು ಕಳೆಯುತ್ತವೆ ಮತ್ತು ರಾಧಾಳ ಗಳಿಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತದೆ. ಒಂದು ದಿನ ಶಂಕರ್ ಎಂಬ ವ್ಯಕ್ತಿ ಅವರ ಮನೆಗೆ ಬರ್ತಾನೆ. ಈಗೋ ತಗೋ ರಾಧಾ, ನೀನ್ ನನಗೆ 6 ತಿಂಗಳ ಹಿಂದೆ ಕೊಟ್ಟಿದ್ದ ಹಣವನ್ನು ವಾಪಸ್ ಮಾಡಲು ಬಂದಿದ್ದೇನೆ. ಧನ್ಯವಾದಗಳು ಶಂಕರಣ್ಣ. ಅರೆ, ಧನ್ಯವಾದಗಳು ಎಂದು ನಾನು ನಿನಗೆ ಹೇಳಬೇಕು ರಾಧಾ. ನನ್ನ ಜೀವನದಲ್ಲಿ ತುಂಬಾ ಕಷ್ಟದ ಸಮಯ ಬಂದಾಗ ನೀನು ನನಗೆ ಸಹಾಯ ಮಾಡಿದ್ದೆ. ಆ ಸಮಯದಲ್ಲಿ ನಿನ್ನ ನೆರವು ನನಗೆ ದೊಡ್ಡ ಆಸರೆಯಾಗಿತ್ತು. ಹಣವನ್ನು ಬೇಗ ಹಿಂತಿರುಗಿಸಬೇಕೆಂದಿದ್ದೆ, ಆದರೆ ಕೆಲವು ಕಾರಣಗಳಿಂದ ಸ್ವಲ್ಪ ತಡವಾಯಿತು. ಅದಕ್ಕಾಗಿ ನನ್ನನ್ನು ಕ್ಷಮಿಸು. ಶಂಕರ ತನ್ನ ಜೇಬಿನಿಂದ ಹಣ ತೆಗೆದು ರಾಧಾಳ ಕೈಗೆ ಕೊಡುತ್ತಾನೆ. ರಾಧಾ ನಗುತ್ತಾ ಹಣವನ್ನು ಸ್ವೀಕರಿಸುತ್ತಾಳೆ. ಇದು ನಾನು ನಿನ್ನಿಂದ ಪಡೆದ ಹಣ. ನಿನ್ನ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಅದ್ರ ಬಗ್ಗೆ ಯೋಚಿಸಬೇಡಿ ಶಂಕರಣ್ಣ. ಒಬ್ರಿಗೊಬ್ರು ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಶಂಕರ ಸಂತೋಷದಿಂದ ರಾಧಾಳಿಗೆ ವಿದಾಯ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಮಗಳೇ, ಇದ್ದಕ್ಕಿದ್ದಂತೆ ಜನರೆಲ್ಲ ನಮ್ಮ ಮೇಲೆ ಇಷ್ಟೊಂದು ದಯೆ ತೋರಿಸುತ್ತಿರುವುದು ಹೇಗೆ? ಗೊತ್ತಿಲ್ಲ ಅಮ್ಮ, ಆದ್ರೆ ಯಾವಾಗ್ಲಿಂದ ಈ ಚಂಚಲ ಪಕ್ಷಿ ನಮ್ಮ ಮನೆಗ್ ಬಂದಿದೆಯೋ ಆವಾಗ್ನಿಂದ ನಮ್ಮ ಅದೃಷ್ಟವೇ ಬದಲಾಗಿದೆ ಅನ್ಸುತ್ತಿದೆ. ಹಾಗೇನಿಲ್ಲ ಮಗಳೇ, ನೀನ್ ಸುಮ್ನೆ ಏನೇನೋ ಯೋಚಿಸ್ತಿದ್ಯಾ. ಮತ್ತೊಂದು ಕಡೆ ರಾಧಾಳ ಯಶಸ್ಸನ್ನು ನೋಡಿ ಇತರ ಹಣ್ಣು ಮಾರುವವರು ಹೊಟ್ಟೆ ಕಿಚ್ಚುಪಡ್ತಾರೆ. ಈ ರಾಧಾಳ ಎಲ್ಲ ನೇರಳೆ ಹಣ್ಣುಗಳು ಕ್ಷಣಾರ್ಧದಲ್ಲಿ ಮಾರಾಟವಾಗುತ್ತವೆ. ನಾವು ಮಾತ್ರ ಬೆಳಗ್ಗಿನಿಂದ ಕುಳಿತಿದ್ದರೂ ಒಂದೂ ಹಣ್ಣು ಮಾರಾಟವಾಗುತ್ತಿಲ್ಲ. ಹೌದು ಅಣ್ಣ, ನೀನು ಹೇಳುವುದು ತೀರಾ ನಿಜ. ಈ ರಾಧಾಳಿಂದ ನಮ್ಮ ವ್ಯಾಪಾರ ಸಂಪೂರ್ಣ ಬಂಡಾಗುವ ಮುನ್ನ ನಾವು ಏನಾದರೂ ಮಾಡಲೇಬೇಕು. ನಾವಿಬ್ಬರು ಹೋಗಿ ಗೌಡ್ರ ಬಳಿ ದೂರು ನೀಡೋಣ. ಬಾಕಿ ವಿಷಯವನ್ನು ಅವರೇ ನೋಡಿಕೊಳ್ಳುತ್ತಾರೆ. ಇಬ್ಬರು ಗೌಡ್ರ ಬಳಿ ಹೋಗ್ತಾರೆ. ನಮಸ್ಕಾರ, ಹೇಳಿ, ಯಾಕೆ ಬಂದಿದ್ದೀರಿ? ಗೌಡ್ರಜಿ, ನಿಮಗೊಂದು ಪ್ರಮುಖವಾದ ವಿಷಯವನ್ನು ತಿಳಿಸಲು ಬಂದಿದ್ದೇವೆ. ನಮ್ಮ ಹಳ್ಳಿಯ ರಾಧಾ ಇದ್ದಾಳಲ್ಲ, ಅವಳು ಬೇರೆಯವರ ತೋಟದಿಂದ ನೇರಳೆ ಹಣ್ಣುಗಳನ್ನು ಕದ್ದು ತಂದು ಮಾರುತ್ತಿದ್ದಾಳೆ. ಏನ್ ಹೇಳ್ತಿದ್ದೀರಿ ನೀವು? ನಾವು ನಿಜವನ್ನೇ ಹೇಳ್ತಿದ್ದೇವೆ ಗೌಡ್ರಜಿ. ನಾವು ನಮ್ಮ ಕಣ್ಣಾರೆ ಅವಳನ್ನು ನೋಡಿದ್ದೇವೆ. ಸರಿ, ಹಾಗಿದ್ರೆ ನಾನು ರಾಧಾಳಿಗೆ ಇದಕ್ಕೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೇನೆ. ಸ್ನೇಹಿತರೆ, ರಾಧಾ ಮತ್ತು ಚಂಚಲಾಳ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಇನ್ನೂ ಕಥೆಯಲ್ಲಿ ಮುಗುದಿಲ್ಲ. ಮುಂದಿನ ಭಾಗದಲ್ಲಿ ರಾಧಾಳ ಜೀವನದಲ್ಲಿ ಮತ್ತೊಂದು ದೊಡ್ಡ ತಿರುವು ಬರಲಿದೆ. ಚಂಚಲ ಪಕ್ಷಿಯ ಮಾಯೆಯಿಂದ ಏನೆಲ್ಲ ಹೊಸ ಘಟನೆಗಳು ನಡೆಯುತ್ತವೆ? ರಾಧಾಳಿಗೆ ಹೊಸ ಶತ್ರುಗಳು ಎದುರಾಗುತ್ತಾರೆಯೇ? ಅಥವಾ ಅವಳ ಜೀವನದಲ್ಲಿ ಹೊಸ ಸ್ನೇಹಿತರು ಬರುತ್ತಾರೆಯೇ? ಮುಖಿಯ ತನ್ನ ತಪ್ಪನ್ನು ಸರಿಪಡಿಸಲು ಮತ್ತೆ ರಾಧಾಳ ಮುಂದೆ ಬರುತ್ತಾನೆಯೇ? ಇವೆಲ್ಲ ರೋಚಕ ಪ್ರಶ್ನೆಗಳ ಉತ್ತರಗಳನ್ನು ತಿಳಿಯಲು ನಮ್ಮ ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಹಾಗೂ ಚಿಕೊಳ್ಳಿ. ಹಾಗೂ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಹೀಗೆ ಮಾಡಿದರೆ ನಮ್ಮ ಮುಂದಿನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಅದರ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಆಶೀರ್ವಾದವೇ ನಮ್ಮನ್ನು ಇನ್ನಷ್ಟು ಉತ್ತಮ ಕಥೆಗಳನ್ನು ತರುವಂತೆ ಪ್ರೇರೇಪಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ರಾಧಾ ಮತ್ತು ಚಂಚಲಾಳ ಹೊಸ ಹಾಗೂ ರೋಮಾಂಚಕ ಸಾಹಸದೊಂದಿಗೆ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.